ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಪ್ರೈವೇಟೈಸೇಷನ್ ಖಾಸಗೀಕರಣ ಕುರಿತು ಚರ್ಚೆ ಮಾಡೋಣ. ಅದರ ಮುಖ್ಯಾಂಶಗಳು: ಖಾಸಗೀಕರಣ ಎಂದರೆ ಸರ್ಕಾರದ ಒಡೆತನದಲ್ಲಿರುವ ಕೈಗಾರಿಕೆಗಳನ್ನು ಖಾಸಗಿ ಸಂಸ್ಥೆಗಳಿಗೆ ವರ್ಗಾಯಿಸುವುದೇ ಖಾಸಗೀಕರಣ ಎನ್ನುತ್ತೇವೆ. ಖಾಸಗೀಕರಣದ ಮಹತ್ವ ಅಥವಾ ಪ್ರಾಮುಖ್ಯತೆಯನ್ನು ನೋಡಿದಾಗ, ಹೊಸ ಉದ್ಯಮಿಗಳನ್ನು ಪ್ರೋತ್ಸಾಹಿಸುತ್ತದೆ, ಕಾರ್ಯದಕ್ಷತೆ ಸಾಮರ್ಥ್ಯ ಹೆಚ್ಚಿಸುತ್ತದೆ, ವಿನೂತನ ಯೋಜನೆ, ನಿರ್ದಿಷ್ಟ ಗುರಿ, ಬಂಡವಾಳ, ಏಕಸ್ವಾಮ್ಯ. ನಂತರ ಖಾಸಗೀಕರಣದ ರಾಜಕೀಯ ಪರಿಣಾಮಗಳನ್ನು ನೋಡಿದಾಗ, ಸಂಪತ್ತಿನ ಕೇಂದ್ರೀಕರಣ, ಅಧಿಕ ಲಾಭ, ಸ್ಥಳೀಯ ಕೈಗಾರಿಕೆಗಳು ಮುಚ್ಚುತ್ತವೆ, ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ, ಸೇವಾ ಮನೋಭಾವ ಕಡಿಮೆ, ಉದ್ಯೋಗದ ಭದ್ರತೆ ಇಲ್ಲ, ಸಾರ್ವಭೌಮತ್ವಕ್ಕೆ ಧಕ್ಕೆ. ಹೀಗೆ ಖಾಸಗೀಕರಣವು 1980ರಲ್ಲಿ ಬ್ರಿಟನ್ ಮತ್ತು ಅಮೆರಿಕಾದಲ್ಲಿ ಜಾರಿಗೆ ಬಂದಿತು.